ನಮಸ್ಕಾರ ಎಲ್ಲರಿಗೂ. ಅರ್ಜುನ್ಸ್ ಜಿಮ್ಸ್ ವಾಟ್ ಟು ಬಿಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನಾನಿವತ್ತು ಬಿಗಿನರ್ ಬ್ಯಾಕ್ ಎಕ್ಸರ್ಸೈಸಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಬ್ಯಾಕ್ ಅಲ್ಲಿ ಮೇಜರ್ ಆಗಿ ಜಿಮ್ ಪರ್ಸ್ಪೆಕ್ಟಿವ್ ಅಂತ ತಗೊಂಡ್ರೆ 5 ಮಸಲ್ಸ್ ಬರುತ್ತೆ. ಲ್ಯಾಟಿಸ್ಮಸ್ ಡೋರ್ಸಿ ಅಂತ ಅಂದ್ರೆ ನಮ್ದು ಅಪ್ಪರ್ ಬ್ಯಾಕ್ಸ್ ಕವರ್ ಆಗುತ್ತೆ. ಇವನ್ ಟ್ರೆಪೀಸಿಯಸ್ ಅದು ಅಪ್ಪರ್ ಬ್ಯಾಕ್ಸ್ ಕವರ್ ಆಗುತ್ತೆ. ರೊಂಬಾಯ್ಡ್ಸ್ ಅದು ಮಿಡಿಲ್ ಬ್ಯಾಕು, ಮತ್ತೆ ಎರೆಕ್ಟರ್ ಸ್ಪೈನಾ ಅಂತ, ಸೊ ಅದು ಬಂದು ನಮ್ಗೆ ಲೋವರ್ ಬ್ಯಾಕ್ ಕವರ್ ಆಗುತ್ತೆ. ಮತ್ತೆ ಟೆರೆಸ್ ಮೇಜರ್ ಮೈನರ್ ಅಂತ. ಸೊ ಹಿಂಗಾಗಿ 5 ಮಸಲ್ಸ್ ಇರುತ್ತೆ. ಅದು ಹಿಂಗೆ ಎಕ್ಸರ್ಸೈಸ್ ಮಾಡಬೇಕು, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಹೆಂಗ್ ಮಾಡ್ಬೇಕು ಅನ್ನೋದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಂದು ಎಕ್ಸರ್ಸೈಸಸ್ ತುಂಬಾ ಸಿಂಪಲ್ ಆಗಿರುತ್ತೆ, ರಾ ಇರುತ್ತೆ, ಯಾವುದೇ ಎಡಿಟ್ ಮಾಡಲ್ಲ. ಸೊ ಹಂಗಾಗಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಫಸ್ಟ್ ವೈಟ್ ರಿಪ್ ಇಟ್ಕೊಬೇಕಿದು. ಲ್ಯಾಟ್ ಪುಲ್ ಡೌನ್ ಅಂತ ಎಕ್ಸರ್ಸೈಸ್ ಇದು ಫ್ರಂಟ್ ಕತ್ತವರೆಗೂ ಈಗ ಸ್ಕ್ವೀಸ್ ಮಾಡಬೇಕು. ಫುಲ್ ಮಾಡ್ತಾ ಎಕ್ಸರ್ಸೈಸ್ ಮಾಡಬೇಕು, ಬಿಡ್ತಾ ಇನ್ಹೇಲ್ ಮಾಡಬೇಕು. ಈ ತರ ಫೇಲ್ಯೂರ್ 3 ರೌಂಡ್ಸ್ ಮಾಡಬೇಕು. ಅದಾದ್ಮೇಲೆ ಬಿಹೈಂಡ್ ದಿ ನೆಕ್ ಲ್ಯಾಟ್ ಪುಲ್ ಡೌನ್. ಸೊ ಇದು 30 3 ರೌಂಡ್ಸ್ ಅಥವಾ ಫೇಲ್ಯೂರ್. ಇದೆರಡು ಅಪ್ಪರ್ ಬ್ಯಾಕ್ ಕವರ್ ಆಗುತ್ತೆ. ದೆನ್ ಮಿಡಿಲ್ ರೊಂಬಾಯ್ಡ್ಸ್, ಕಾಲ್ ಪೂರ್ತಿ ಈ ತರ ಸ್ಟ್ರೆಚ್ ಆಗ್ಬೇಕು. ಚೆಸ್ಟ್ ಅಪ್ ಇರಬೇಕು, ಮುಂದೆ ಹಿಂದೆ ಅಲ್ಲಾಡ್ಬಾರ್ದು. ಜಸ್ಟ್ ಹೊಟ್ಟೆ ಹತ್ರ ಹೀಗೆ ಸ್ಕ್ವೀಸ್ ಮಾಡಬೇಕು. ಇದು ಮಿಡಲ್ ಬ್ಯಾಕ್ ಕವರ್ ಆಗುತ್ತೆ. ಅದಾದ್ಮೇಲೆ ಇದು ಟಿ ಬಾರ್, ಚೆಸ್ಟ್ ಪ್ರೆಸ್ ಟಿ ಬಾರ್ ಅಂತ, ತುಂಬಾ ಈಸಿ ಆಗಿರುತ್ತೆ. ಬಿಗಿನರ್ಸ್ ಆರಾಮಾಗಿ ಮಾಡ್ಬೋದು. ಕಮ್ಮಿ ವೆಯ್ಟ್ಸ್ ಹಾಕಿ, ಇದು ವೆಯ್ಟ್ಸ್ ಇಲ್ಲ, ಕಮ್ಮಿ ವೆಯ್ಟ್ಸ್ ಹಾಕೊಂಡು ಎಷ್ಟು ಬೇಕು ಅಷ್ಟು ಫೇಲ್ಯೂರ್ವರೆಗೂ ರೀಚ್ ಆಗ್ಬೋದು. ಇದನ್ನ ಬರೀ ಬಾರ್ಬೆಲ್ ಯೂಸ್ ಮಾಡಿ ರೋಯಿಂಗು ಮಾಡ್ಬೋದು. ಬಿಗಿನರ್ಸ್ಗೆ ಪೊಸಿಷನ್ ಬರಲ್ಲ, ಸೊ ಹಾಗಾಗಿ ನಾನು ಇಕ್ವಿಪ್ಮೆಂಟ್ ಅಲ್ಲಿ ತೋರಿಸಿದೆ. ಹೈಪರ್ ಎಕ್ಸ್ಟೆನ್ಷನ್ ಎಕ್ವಿಪ್ಮೆಂಟ್ ಅಂತ ಆಲ್ಮೋಸ್ಟ್ ಎಲ್ಲ ಜಿಮ್ಗಳಲ್ಲಿ ಇರುತ್ತಿದ್ದು. ಇದು ಸ್ಪೈನಲ್ ಎರೆಕ್ಟರ್ ಸ್ಪೈನಲ್ ಲೋವರ್ ಬ್ಯಾಕ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೇಮ್ ಫೇಲ್ಯೂರು 3 ರೌಂಡ್ಸು. ಇದಾದ್ಮೇಲೆ ನಿಮಗೆ ಡೆಡ್ ಲಿಫ್ಟ್ ಹೇಳ್ಕೊಡ್ತೀನಿ. ಇದು ತುಂಬ ಕಾಂಪೌಂಡ್ ಎಕ್ಸರ್ಸೈಸ್ ಅಂತ, ಎಲ್ಲ ಬಾಡಿ ಪಾರ್ಟ್ಸ್ಗೂ ಆಗುತ್ತೆ. ಲೋವರ್ ಬ್ಯಾಕ್ಗೆ ಇಂಟೆನ್ಸಿವ್ ಆಗುತ್ತೆ, ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಒಂದು ಗ್ರಿಪ್ ಈ ತರ, ಇನ್ನೊಂದು ಗ್ರಿಪ್ ಈ ತರ ಇಟ್ಕೊಂಡು ಚೆಸ್ಟ್ ಅಪ್ ಮಾಡಿ, ಇದು ವೇಟ್ಸ್ ಕಮ್ಮಿ ವೇಟ್ಸ್ ಹಾಕೊಳ್ಳಿ. ಹಾಕಿ ಫಸ್ಟ್ ಫೇಲ್ಯೂರ್ ಅಲ್ಲಿ ಪ್ರಾಕ್ಟೀಸ್, ಯಾಕಂದ್ರೆ ಬಿಗಿನರ್ ಎಕ್ಸರ್ಸೈಸ್ ಇದು, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾತ್ರ ಹೇಳ್ಕೊಡ್ತೀನಿ ಕಮ್ಮಿ ವೇಟ್ಸ್ ಅಲ್ಲಿ. ಇದು ಆಕ್ಚುಲಿ ಜಾಸ್ತಿ ವೇಟ್ಸ್ ಹೊಡಿಬೇಕು. ಜಾಸ್ತಿ ಅಂತ ತುಂಬಾ ಜಾಸ್ತಿ ಅಲ್ಲ, ತುಂಬಾ ಕಮ್ಮಿ ಅಲ್ಲ. ನಿಮ್ಗೆ ಎಷ್ಟು ಕೆಪಾಸಿಟಿ ಆಗುತ್ತೋ ಅಷ್ಟು ವೇಟ್ಸು. ಫುಲ್ ಟಚ್ ಮಾಡಬೇಕು, ಗ್ರೌಂಡ್ ಟಚ್ ಮಾಡಿ ಹಿಂದೆ ಸ್ವಲ್ಪ ಜಲ್ ಕುಡಿಬೇಕು. ಅವಾಗ ಲೋವರ್ ಬ್ಯಾಕ್ಗೆ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ ಪೊಸಿಷನ್ ಕರೆಕ್ಟ್ ಆಗಿ ನೋಡ್ಬೇಕು ಅಂತಂದ್ರೆ, ಸೊ ಈ ತರ ಸೈಡ್ ಪೋಸ್ಟರ್ ನೋಡ್ಕೊಂಡು ಕರೆಕ್ಟ್ ಮಾಡ್ಕೊಬಹುದು. ಬೇರೆಯವ್ರಲ್ಲಿ ನೋಡ್ಕೊಂಡು ಫುಲ್ ಮಾಡ್ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಬೇಕು, ಬಿಡ್ಬೇಕಾದ್ರೆ ಇನ್ನೇನು. ಈ ತರ ಫೇಲ್ಯೂರ್ ಮಾಡಬೇಕು. ಮತ್ತೆ ಬಾರ್ಬಲ್ ಡ್ರಾಯಿಂಗ್, ಸೊ ಅಲ್ಲಿ ನಿಮ್ಗೆ ಎಕ್ವಿಪ್ಮೆಂಟ್ ತೋರಿಸಿದಾಗ ಅದು ಇಟ್ಕೊಂಡು ಮಾಡ್ಬೋದು. ಚೆಸ್ಟ್ ಅಪ್ ಮಾಡಿ ಇಷ್ಟೇ. ಹಿಪ್ಸ್ ಬೆಂಡ್ ಆಗಬೇಕು, ಚೆಸ್ಟ್ ಅಪ್ ಮಾಡಬೇಕು. ಪೊಸಿಷನ್ ಹೆಂಗೆಂಗೋ ಇರಬಾರ್ದು, ಶೋಲ್ಡರ್ ಅನ್ನ ಲಿಫ್ಟ್ ಮಾಡಬಾರ್ದು.
ಸೊ ಕಮ್ಮಿ ವೆಯ್ಟ್ಸ್ ಮಾಡಿದಾಗ ನಿಮಗೆ ಫಸ್ಟ್ ಸೊ ಪ್ರಾಪರ್ ಫಾರ್ಮ್ ಬರುತ್ತೆ. ಫಾರ್ಮ್ ಮಾಡಿದಾಗ ಆ ಮಸಲ್ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಪರ್ಟಿಕ್ಯುಲರ್ ಮಸಲ್. ಹಾಗಾಗಿ ಮಸಲ್ ಗೇನ್ಸ್ ಚೆನ್ನಾಗಾಗುತ್ತೆ. ಬಿಗಿನರ್ ಬ್ಯಾಕ್ ಎಕ್ಸರ್ಸೈಸ್ ಇಷ್ಟೇ ಮುಗೀತು. ಥ್ಯಾಂಕ್ ಯು.